ಅಂತೂ ಇಂತೂ ನಾವು ಕೇರಳದ ಕೊಟ್ಟಿಯೂರಿಗೆ ಹೋಗಿ ಬಂದ್ವಿ. ಹೋದ ಮಂಗಳವಾರ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ತುಂಬ ರಶ್ಶು, 6 ಗಂಟೆ ಕಾಲ ಕಾಯಬೇಕು, ತುಂಬ ಮಳೆ ಇದೆ ಅಂತೆಲ್ಲ ವೈರಲ್ ನ್ಯೂಸ್ ಇತ್ತು. ಬಟ್ ನಾವು ಹೊರಟುಬಿಟ್ಟಿದ್ವಿ. ಹಾಗಾಗಿ ನಾವೇನು ಮಾಡಿದ್ವಿ, ನೋಡಿಬಿಡೋಣ ಹೆಂಗೋ ರಶ್ಶೋ ಹೆಂಗೋ, ವರ್ಷಕ್ಕೊಂದ್ಸರಿ ಸಿಗುವಂಥ ದರ್ಶನ, ದೇವ್ರ ದರ್ಶನ ಮಾಡೋಣ ಅಂತ ಮಕ್ಕಳು ಮರಿ ಎಲ್ಲರನ್ನೂ ಕರ್ಕೊಂಡು ಹೊರಟುಬಿಟ್ವಿ. ಯಾರು ಒಂದು ಸುಂದರವಾದ ಪರಿಸರ, ಮಳೆ, ಗಾಳಿ, ನೀರು, ಹಿಲ್ ಸ್ಟೇಷನ್ ಇಂಥವನ್ನೆಲ್ಲ ಇಷ್ಟಪಡ್ತಾರೋ ಅಂಥವ್ರಿಗೆ ತುಂಬ ಇಷ್ಟ ಆಗುವಂತಹ ಒಂದು ಸುಂದರವಾದ ಒಂದು ಪ್ರಕೃತಿ ತಾಣ ಅಂತ ಹೇಳಬಹುದು. ಇಲ್ಲಿ ರಶ್ಶು ಮತ್ತು ಮಳೆ ಅನ್ನೋದಕ್ಕೆಲ್ಲದಕ್ಕಿಂತ ಆ ರಶ್ಶು ಮಳೆಯಲ್ಲೇ ಆ ಪರಿಸರ ನೋಡೋಕ್ಕೊಂದು ಚೆಂದ. ದೇವ್ರ ದರ್ಶನಕ್ಕೆ ನಿಂತಾಗ ನಾವು ತಲೆ ಮೇಲೆ 1-2 ಹನಿ ನೀರು ಬರಲೇಬೇಕಂತೆ. ಮಳೆ ಬಿದ್ರೇ ಅದು ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ. ಹಾಗೆ ನಾವು ಬರ್ತಾ ದರ್ಶನ ಮುಗಿಸ್ಕೊಂಡು ಬರ್ತಾ ಸುಲ್ತಾನ್ ಬತ್ತೇರಿಯಲ್ಲಿ ಒಂದು ದೊಡ್ಡ ಗಣಪತಿ ದೇವಸ್ಥಾನ ಇದೆ. ಗಣಪತಿ ಟೆಂಪಲ್ ನೋಡಿದ್ವಿ. ಅಲ್ಲಿಂದ ಮುಂದೆ ಮೂಲೆಹೊಳೆ ಚೆಕ್ ಪೋಸ್ಟ್ ಹತ್ತಿರ ಕೇರಳ ಬಾರ್ಡ್ರಲ್ಲಿ ಒಂದು ಪೋನ್ಗುಳಿ ದೇವಸ್ಥಾನ ಇದೆ. ಅಲ್ಲಿ ರಾಮ ಸೀತಾ ಟೆಂಪಲ್ ಇದೆ. ಅದನ್ನು ಸಹ ನೋಡ್ಕೊಂಡು ಬಂದ್ವಿ. ಏನೇ ಆಗಲಿ, ಅವಕಾಶ ಸಿಕ್ಕಾಗ ಇಂತಹ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ತುಂಬ ಚೆನ್ನಾಗಿದೆ. ಜೀವನದಲ್ಲಿ ಒಂದು ಸರಿ ನೋಡಬೇಕಾದಂತಹ ಬೆಸ್ಟ್ ಪ್ಲೇಸು ಅಂತ ನಾವು ಹೇಳಬಹುದು.